ನೀವು ರಾಜಕೀಯಕ್ಕೆ ಗಂಧನೇ ಗೊತ್ತಿಲ್ಲದಕ್ಕಿಂತ ಮುಂಚೆನೇ ಹರೀಶ್ ರೆಡ್ಡಿ ಅವರು ಸುಮಾರು 15 ವರ್ಷದಿಂದ ಇಲ್ಲಿ ಸಾಮಾಜಿಕ ಸೇವೆ ಮಾಡಿಕೊಂಡು ಅವ್ರದ್ದೇ ಆದಂಥ ಅಳಿಲು ಸೇವೆ ಮಾಡಿಕೊಂಡು ಅವ್ರದ್ದೇ ಆದಂಥ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಎಲ್ಲ ಬಂದಿದ್ದಾರೆ. ದಯವಿಟ್ಟು ಮಾಡ್ತಾನೆ, ಅವ್ನು ಆದ್ನಾರ ಕಡೆ ಒಂದು ಕಡೆ ಮಾಡ್ತಾನೆ, ಇವನು ಅವನು ರಚಿತ್ ರೆಡ್ಡಿ ಅಂತ ಇವನೊಂದು ಕಡೆ ಮಾಡ್ತಾನೆ. ಇವರೆಲ್ಲ ಎಲ್ಲಪ್ಪ ಇದ್ರು, ಇವರೆಲ್ಲಿದ್ರು? ಇವರೆಲ್ಲ ಏನು ಮಾತಾಡ್ತಾರೆ? ಇವರೆಲ್ಲ ಬಂದು ಇವ್ರ ಕೊಡುಗೆ ಏನಾಯ್ತಂತ ಹೋಗಲಿ. ಎಮ್ ಎಲ್ ಎ ಬಗ್ಗೆ ಏನಂತ ಇವ್ರಿಗೆ ಗೊತ್ತಾ? ಹೋಗಲಿ, ನಾವಾಗೆ ಗೊತ್ತಾ ಇವ್ರಿಗೆ? ಒಂದು ಪೋಸ್ಟಿಂಗ್ ಕೊಟ್ಟಿದ್ರೆ ಮಾತಾಡಿದ್ರೆ ನಿಮ್ಮ ತಾಕತ್ತಿದ್ರೆ ಪೋಸ್ಟಿಂಗ್ಲೆಲ್ಲ ಬಿಟ್ಬಿಟ್ಟು ಔಟ್ ಸೈಡ್ ಬಂದು ಡೈರೆಕ್ಟ್ರಾಗಿ ಓಪನ್ ಚೆನ್ನಾಗಿ ಮಾತಾಡಿ ಅಂತ ನಿಂತ್ಕೊಂಡು ಮಾತಾಡ್ರಿ. ನಿಮ್ಗೆ ಕೇಳಲ್ಲ ಆದರೆ ಯಾರೋ ಆದ್ನಾರಾಯಣ ಅಂತಾರಲ್ರಿ, ನೀವು ಆದ್ನಾರಾಯಣ ಅಂತ. ಫಸ್ಟ್ ಆಫ್ ಆಲ್ ನಿಮ್ಮ ಪ್ರದೀಪ್ ಈಶ್ವರ್ ಅವ್ರು ನೀವು ಓಟ್ ಹಾಕಿದ್ದೀರೇನ್ರಿ? ಪ್ರದೀಪ್ ಈಶ್ವರ್ ಅವ್ರಿಗೆ ನೀವು ಎಲ್ಲಿದ್ದೀರಿ? ಆಧಾರ್ ಕಾರ್ಡ್ ಯಾವಾಗ ಮಾಡಿಸ್ಕೊಂಡ್ರಿ ನೀವು? ಕೆಳಮಟ್ಟದ ರಾಜಕಾರಣ ಮಾಡಿಬಿಟ್ಟು ನಮ್ಮ ಹರೀಶ್ ರೆಡ್ಡಿ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ರೆ ಮುಂದಿನ ದಿವಸ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ದಯವಿಟ್ಟು ತಿಳ್ಕೊಳ್ರಿ. ಹರೀಶ್ ರೆಡ್ಡಿ ಅಣ್ಣವ್ರು ಇದ್ದಾರಲ್ಲ, ಅವರಿಬ್ಬರಿಗೂ ನೀವಿಬ್ರು ಅವ್ರ ಕಾಲ ಧೂಮ್ ಕೂಡ ಸಮಾನ ಇಲ್ಲ. ನೀವು ಯಾಕ್ರೆ ಮಾತಾಡ್ತೀರಾ? ನಿನ್ನೆ ದಿವಸ ಒಂದು ಪ್ರೆಸ್ ಮೀಟನ್ನು ಗಮನಿಸಿದೆ ನಾವು. ನಮ್ಮ ಕೆಲವು ತಾಲೂಕಿನ ಕೆಲವು ನಾಯಕರು ಪ್ರೆಸ್ ಮೀಟಿಗಿದ್ದು ನಾನು ಗಮನಿಸಿದೆ ಸಾಮಾಜಿಕ ಜಾಲತಾಣಗಳಲ್ಲಿ. ನಮ್ಮ ಹರೀಶ್ ರೆಡ್ಡಿ ಅವ್ರ ಬಗ್ಗೆ ಏನೋ ಮಾತಾಡಿದ್ದಾರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಮಾತಾಡಿದ್ದಾರೆ. ದಯವಿಟ್ಟು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರೋ ರಕ್ಷಿತ್ ರೆಡ್ಡಿ ಮತ್ತು ಯಾರೋ ಆದಿನಾರಾಯಣ ಅಂತೇಳಿಬಿಟ್ಟು ಏನೋ ಮಾತಾಡಿ ಒಂದು ಪ್ರೆಸ್ ಮೀಟ್ ಇಕ್ಕಿದ್ದಾರೆ. ದಯವಿಟ್ಟು ನಿಮ್ಮ ಹುಡುಗರಿಗೆ ಹೇಳಕ್ಕೆ ಬಯಸುತ್ತೀನಿ, ನೀವು ರಾಜಕೀಯಕ್ಕೆ ಗಂಧನೇ ಗೊತ್ತಿಲ್ಲದಕ್ಕಿಂತ ಮುಂಚೆನೇ ಹರೀಶ್ ರೆಡ್ಡಿ ಅವರು ಸುಮಾರು 15 ವರ್ಷದಿಂದ ಇಲ್ಲಿ ಸಾಮಾಜಿಕ ಸೇವೆ ಮಾಡಿಕೊಂಡು ಅವ್ರದ್ದೇ ಆದಂಥ ಅಳಿಲು ಸೇವೆ ಮಾಡಿಕೊಂಡು ಅವ್ರದ್ದೇ ಆದಂಥ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಎಲ್ಲ ಬಂದಿದ್ದಾರೆ. ದಯವಿಟ್ಟು ಆದ್ನಾರಾಯಣ ಅವರೇ ಮತ್ತು ರಕ್ಷಿತ್ ರೆಡ್ಡಿ ಅವರೇ ನಿಮ್ಗೆ ಹೇಳ್ತಾ ಇದ್ದೀವಿ. ಅಲ್ಲ ರೀ, ಕಾಂಗ್ರೆಸ್ ಪಕ್ಷ ಅಂತೀರಲ್ರಿ. ಕಾಂಗ್ರೆಸ್ ಪಕ್ಷ ಯಾರಿಗೆ ಕಟ್ಟಿದ್ದು? ನಾವೇನು ಕಾಂಗ್ರೆಸ್ ಪಕ್ಷ ಕಟ್ಟಿಲ್ಲೇನ್ರಿ? ಕಾಂಗ್ರೆಸ್ಸಲ್ಲಿ ನಾವು ದುಡ್ದಿಲ್ಲೇನ್ರಿ? ನಮ್ಮ ಡಾಕ್ಟರ್ ಸುಧಾಕರ್ ಅಣ್ಣವರಿದ್ದಾಗ ನಾವು ಕಾಂಗ್ರೆಸ್ ಪಕ್ಷದಿಂದ ನಮ್ಮದೇ ಆದಂಥ ಕೊಡುಗೆ ಎಷ್ಟು ಕೊಟ್ಟಿದ್ದೀವಿ? ಫಸ್ಟ್ ಆಫ್ ಆಲ್ ನೀವು ಯಾರೋ ಆದ್ನಾರಾಯಣ ಅಂತೀರಲ್ರಿ, ನೀವು ಆದ್ನಾರಾಯಣ ಅಂತ. ಫಸ್ಟ್ ಆಫ್ ಆಲ್ ನಿಮ್ಮ ಪ್ರದೀಪ್ ಈಶ್ವರ್ ಅವ್ರು ನೀವು ಓಟ್ ಹಾಕಿದ್ದೀರೇನ್ರಿ? ಪ್ರದೀಪ್ ಈಶ್ವರ್ ಅವ್ರಿಗೆ ನೀವು ಎಲ್ಲಿದ್ದೀರಿ? ಆಧಾರ್ ಕಾರ್ಡ್ ಯಾವಾಗ ಮಾಡಿಸ್ಕೊಂಡ್ರಿ ನೀವು? ಅರ್ಥ ಆಯ್ತಾ? ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡ್ರಿ, ಇದನ್ನು ಮುಂದುವರ್ಸೋಕೆ ಹೋಗ್ಬೇಡ್ರಿ. ನಮ್ಮದೇ ಆದಂಥ ಟೀಮ್ ಇದೆ, ನಾವು ಎತ್ಕೊಂಡ್ರೆ 24 ಗಂಟೆನೂ ಪ್ರೆಸ್ ಮೀಟ್ ಇಡಬೇಕಾಗ್ತದೆ. ದಯವಿಟ್ಟು ರಕ್ಷಿತ್ ರೆಡ್ಡಿ ನಿಮಗೂ ಹೇಳ್ತಾ ಇದ್ದೀನಿ, ನಿಮ್ಮ ತಾತನವರು ಮತ್ತು ನಿಮ್ಮ ಅಪ್ಪನವರು ಒಳ್ಳೆ ಇದು ಅಂತ ನಮಗೆ ಕೇಳ್ಪಟ್ಟಿದ್ದೀನಿ. ದಯವಿಟ್ಟು ನೀವು ಅಷ್ಟೇ ಯಾರ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡಬೇಕು ಅಷ್ಟು ಹಗುರವಾಗಿ ಮಾತಾಡೋಕ್ಕೆ ಇಳಿಬೇಡ್ರಿ. ಇನ್ನು ಕೆಳಗಡೆ ಇಳಿದ್ರೆ ನಾವು ಇನ್ನು ಅದಕ್ಕಿಂತ ನೀಚಿಗೆ ಮಾತಾಡಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ಇಲ್ಲಿ ನಿಲ್ಲಿಸ್ಬಿಡ್ರಿ. ಯಾರ್ರೀ ಕಾಂಗ್ರೆಸ್ ಪಕ್ಷ ಅಂತೀರಿ? ಅದನ್ನು ಬದುಕಿಟ್ಟು ಬರ್ರಿ, ಸಮಾಜ ಸೇವೆ ಮಾಡಿರಿ. ನೀವು ಮಾತಾಡಿದ್ರೆ ಸಂದೀಪ್ ಅಣ್ಣ ಬಗ್ಗೆ ಮಾತಾಡ್ತೀರಿ, ಹರೀಶ್ ರೆಡ್ಡಿ ಬಗ್ಗೆ ಮಾತಾಡ್ತೀರಿ, ಮತ್ತು ನಮ್ಮ MP ಸುಧಾಕರ್ ಬಗ್ಗೆ ಮಾತಾಡ್ತೀರಿ. ನಿಮಗೇನು ಸ್ವಲ್ಪನಾದರೂ ಇದಕ್ಕೆ ಜವಾಬ್ದಾರಿ ಅನ್ನೋದು ಬೇಡವಾ? ಪಕ್ಷ ಯಾವುದೋ ಒಂದು ನಿಮಗೆ ಹುದ್ದೆ ಕೊಟ್ಟಿದೆ, ಆ ಹುದ್ದೆನ ಕರೆಕ್ಟಾಗಿ ನಿಭಾಯಿಸ್ಕೊಳ್ಳೋದ್ರ ಮೂಲಕ ನೀವು ಸಮಾಜಕ್ಕೆ ಸೇವೆ ಮಾಡಬೇಕು ಹೊರತು ನೀವು ಚಾಲೆಂಜ್ ಹಾಕ್ಕೊಂಡು ಈ ಥರ ಮಾಡಿದ್ರೆ ಇದು ಶೋಭೆ ತರೋದಂತಲ್ಲ. ಯಾರ್ರೀ ಕಾಂಗ್ರೆಸ್ ಪಕ್ಷನ ಕಟ್ಟಿರೋದು? ಚಿಕ್ಕಬಳ್ಳಾಪುರದಲ್ಲಿ SM ಮುನಿಯಪ್ಪಣ್ಣ, ಅನಸೂಯಮ್ಮ, ರಾಜದರ್ಶಿ ಪ್ರಕಾಶ್ ಅಣ್ಣ, ಆಮೇಲೆ ಪಿಡಿಚಲಹಳ್ಳಿ ಪ್ರಕಾಶ್ ಅಣ್ಣ, ಭರಣಿ ವೆಂಕಟೇಶ್ ಅಣ್ಣ, ಎಷ್ಟು ಜನ ಹೇಳಿದ್ರೆ, ನವೀನ್ ಕಿರಣ್ ಅವರು ಎಷ್ಟು ಜನ ಇದ್ದಾರೆ, ನಮ್ಮದು ಡಾಕ್ಟರ್ ಸುಧಾಕರ್ ಅಣ್ಣವರು ಎಷ್ಟು ಜನ ಇದ್ದಾರೆ ಹೇಳಕ್ಕೆ. ಇಂಥವರೆಲ್ಲ ಪಕ್ಷನ ಕಟ್ಟಿ ಬೆಳೆಸಿರ್ತಾರೆ. ಅದನ್ನು ನೀವು ಇವತ್ತು ಹಣ್ಣನ್ನು ತಿಂತಾಯಿದ್ದೀರಿ ಅಷ್ಟೇ. ನೀವೇನು ಪಕ್ಷ ಕಟ್ಟಿಲ್ಲ. ಅದಕ್ಕೆ ದಯವಿಟ್ಟು ಈ ಪ್ರೆಸ್ ಮೀಟನ್ನು ಇಲ್ಲಿ ನಿಲ್ಲಿಸ್ಬಿಟ್ಟು ದಯವಿಟ್ಟು ಸಾಮಾನ್ಯ ಜನ ಕಾರ್ಯಗಳಿಗೆ, ಸಾಮಾನ್ಯ ಜನ ಕೆಲಸಗಳು ಮಾಡೋಕ್ಕೆ ನಿಮ್ಮ ಒಂದು ನಿಮ್ಮ ಹುದ್ದೆಯನ್ನು ಬಳಸ್ಕೊಳ್ರಿ ಅಂತ ಹೇಳಿಬಿಟ್ಟು ಈ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ. ಹರೀಶ್ ರೆಡ್ಡಿ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ರೀ, ಇವತ್ತು ಎಷ್ಟು ಬಡ ಕುಟುಂಬಗಳಿಗೆ ಇವತ್ತು ಅವರು ಸಹಾಯ ಆಗಿದ್ದಾರೆ ರೀ. ಎಷ್ಟು ಇವಾಗ ಅಂಗವಿಕಲರಿಗೆ ಸಹಾಯ ಮಾಡಿದ್ದಾರೆ. ಆಂಬುಲೆನ್ಸ್ ಬಿಟ್ಟಿದ್ದೀರಿ, ನಾವೇನಿಲ್ಲ ಅಂತ ಹೇಳ್ತಾ ಇಲ್ಲ. ಆಂಬುಲೆನ್ಸ್ ಬಿಟ್ಟಿದ್ದೀರಿ. ಏನು ಆಧಾರ್ ಕಾರ್ಡ್ ನೋಡಿಬಿಟ್ಟು ಯಾವ ತಾಲೂಕನ್ನು ಅಂತ ನೋಡಿಬಿಟ್ಟು ಹಚ್ಕೊಳೋದ ಆಂಬುಲೆನ್ಸ್ ಬಿಟ್ಟಾಗ ನಾವು ಯಾವುದೇ ಒಂದು ಜಾತಿ, ಧರ್ಮ, ಭೇದ, ವರ್ಣ ಏನು ನೋಡಬಾರ್ದ್ರಿ. ಅಲ್ಲಿ ಇದೆಯಾ ಆಂಬುಲೆನ್ಸ್ ತಗೊಂಡು ಹೋಗ್ಬೇಕು, ನಮ್ಮ ಕೈಲಾದ ಸೇವೆ ನಾವು ಮಾಡಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಥರ ಎಲ್ಲನೂ ಕೆಳಮಟ್ಟದ ರಾಜಕಾರಣ ಮಾಡಿಬಿಟ್ಟು ನಮ್ಮ ಹರೀಶ್ ರೆಡ್ಡಿ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ರೆ ಮುಂದಿನ ದಿವಸ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ದಯವಿಟ್ಟು ತಿಳ್ಕೊಳ್ರಿ. ಹರೀಶ್ ರೆಡ್ಡಿ ಅಣ್ಣವರು ಜನಗೋಸ್ಕರ ಧ್ವನಿ ಎತ್ತಿಬಿಟ್ಟು ಎಲ್ಲರಿಗೂ ಒಂದೇ ಸಮಾನತೆಗೆ ಈ ಥರ ಎಲ್ಲರಿಗೂ ಹಾಳಾಗ್ತಾಯಿದೆ. ಇವತ್ತೆಲ್ಲ ನಾಳೆ ಇನ್ನೂ ಜಾಸ್ತಿ ಆಗ್ತದೆ. ಇವು ಡಯಾಲಿಸಿಸ್ ಪೇಷಂಟ್ಗಳು ಕ್ಯಾನ್ಸರ್ ಆಗ್ಬೋದು, ಮತ್ತೊಂದಾಗ್ಬೋದು, ಚರ್ಮ ಕಾಯಿಲೆ ಆಗ್ಬೋದು, ಇವೆಲ್ಲನೂ ಇನ್ನೂ ಜಾಸ್ತಿ ಆಗುತ್ತೆ ಮುಂದಕ್ಕೆ. ಇವಾಗ ಇದನ್ನೇ ತಡೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ವಿರುದ್ಧ ಮಾಡಿದ್ದು ಪಕ್ಷಕ್ಕೆ ಒಂದು ಉದಾಹರಣೆ ಕೊಟ್ಟಿರೋದಾರೆ. ಏನಂತ ನೀವತ್ತು ಸರ್ಕಾರ ಆಳ್ತಾ ಇರೋದು, ನೀವು 3ನೇ ಅಂತ್ಯಕರಣ ಸುದ್ದಿ ನೀವು ಮಾಡಲೇಬೇಕು ಅಂತ ಹೇಳಿಬಿಟ್ಟು ಇದ್ರ ಮಾಡಿಲ್ಲ ಅಂದರೆ ಇದ್ರ ಬಗ್ಗೆ ಪ್ರತಿಭಟನೆ ನಾವು ಮಾಡ್ತಿರೋ ಅಂತ ಹೇಳಿರೋದು ನಿಜ. ಯಾಕಂದರೆ ಜನಗಳಿಗೆ ತೊಂದರೆ ಆಗ್ತಾ ಇರೋದು ನಿಜಾನೇ, ಅವ್ರು ಹೇಳಿರೋದು ನಿಜಾನೇ. ಅದನ್ನು ಬಿಟ್ಬಿಟ್ಟು ಹೇಳಿರೋದಕ್ಕೋಸ್ಕರವಾಗಿ ಇವನು ಯಾವುದೋ ರಕ್ಷಿತ್ ರೆಡ್ಡಿನಂತೆ ಅವನ್ನೆಲ್ಲ ಒಂದು
ಏನು 6 ತಿಂಗಳು 8 ತಿಂಗಳು ಆಗಿದೆ ಅವ್ನು ಬಂದು. ಅವ್ನು ಕಾಣಿಸ್ಕೊಂಡು ನನಗೆ ಅಷ್ಟೇ ಕಾಣಿಸ್ಕೊಂಡಿರೋದವನು. ಏನೋ ಅವನು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದ ಅವನು. ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅವನ ಕೊಡುಗೆ ಏನೈತೆ, ಯಾರಿಗಾರಿಗೆ ಏನೇನು ಹೆಲ್ಪ್ ಮಾಡವನು ಅವನು. ರಕ್ಷಿತ್ ರೆಡ್ಡಿ ಯಾರಿಗೆ ಏನಾದರೂ ಒಂದು ಮಕ್ಕಳಿಗೆ ಬುಕ್ಸ್ ಕೊಟ್ಟವನ, ಇಲ್ಲ ಒಂದು ಪೇಷೆಂಟ್ಗೆ ಏನಾದರೂ ಹೋಗಿ ಎಲ್ಲಾದರೂ ಹೋಗಿ ತೋರಿಸವನ, ಅವ್ನ ಕೊಡುಗೆ ಏನೈತೆ ಅಂತ ಅವ್ನು ಮಾತಾಡ್ತಾನೆ ರಕ್ಷಿತ್ ರೆಡ್ಡಿ. ಒಂದನೇ ಪಾಯಿಂಟು. ಎರಡನೇದು ಇವನು ಯಾರಪ್ಪ ಆದ್ನಾರಾಯಣ್ ಅಂತೆ, ಆದ್ನಾರಾಯಣ್ ದೊಡ್ಡಬಳ್ಳಾಪುರ ಆದ್ನಾರಾಯಣ್ ಅವರೇ, ಫಸ್ಟು ತಿಳ್ಕೊಳ್ರಿ, ಇಲ್ಲಿ ಎಲ್ರಿ ಇದ್ರಿ ನೀವೆಲ್ಲನೂ ಅಧಿಕಾರ ಸಿಕ್ಕಿದ ನಂತರ ತಾವೆಲ್ಲ ಬಂದಿರೋದು. ಅಧಿಕಾರಕ್ಕೆ ಮುಂಚೆ ಇದೇ MLA ಶಾಸಕರ ಜೊತೆಯಲ್ಲೇ ನಾನಿರೋದು. ನೀವು ಬೇಕಾದ್ರೆ ನಿಮ್ಮ ಶಾಸಕರನ್ನ ಕೇಳು, ಹೇಳ್ತಾರೆ 2018ರಲ್ಲಿ ಯಾರಿದ್ರ ಜೊತೆಗೆ ಅಂತ. ಅವತ್ತು ಕೇಸಿಗೆ ಹಾಕ್ಕೊಂಡು ಏಟಿಗೆ ತಿನ್ಕೊಂಡು ಹಾಸ್ಪಿಟ್ಲಲ್ಲೆಲ್ಲ ಅಡ್ಮಿಟ್ ಆಗಿದ್ರಲ್ಲ, ಅವಾಗೆಲ್ಲ ಎಲ್ಲರೂ ಹೋಗಿದ್ದರು ನೀವೆಲ್ಲ. ಇವತ್ತು ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು, ಅಧಿಕಾರದಲ್ಲಿ ಒಂದು ಪೋಸ್ಟಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದು ಮಾತಾಡ್ತಾರೆ ನೀವು ನಮ್ಮ ಹರೀಶನ ಬಗ್ಗೆ. ನೀವು ನಿಯತ್ತ ಕೆಲಸ ಮಾಡ್ತಾಯಿದ್ದಾರೆ ರೀ ಅವರು. ಒಂದು ಪಕ್ಷ ಇಲ್ಲ, ಒಂದು ಯಾವುದೇ ಇಲ್ಲ. ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ಅವರು ಜನಸೇವೆ ಮಾಡ್ತಾ ಇರೋದು. ಯಾರದೋ ಇನ್ನೊಬ್ಬರ ಹತ್ರ ಭಿಕ್ಷೆ ಬೇಡ, ಅವ್ರೇನು ಮಾಡ್ತಾಯಿಲ್ಲ. ಅವ್ರ ಸ್ವಂತ ದುಡ್ಡಿಂದ ಅವರು ಮಾಡ್ತಾ ಇರೋದು ಜನಸೇವೆ.